ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದ್ರೆ, ಮಾಂತ್ರಿಕ ಬಾಧೆಗಳು ಆದಂತಹ ಸಂದರ್ಭದಲ್ಲಿ ಅಥವಾ ನಕಾರಾತ್ಮಕ ಶಕ್ತಿಗಳು ಇದ್ದಂತಹ ಸಂದರ್ಭದಲ್ಲಿ ಅಥವಾ ನಾವು ದುಷ್ಟ ಜನರ ಮಧ್ಯೆ ಯಾವ ರೀತಿ ನಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಂಡು ನಾವು ಯಾವ ರೀತಿ ಎಚ್ಚೆತ್ತುಕೊಳ್ಬೇಕು ಅಂತ ಇವತ್ತಿನ ಒಂದು ವಿಷಯ ಆಗಿದೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಯಾರಾದರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗೇನೇನೆ ಇವತ್ತಿನ ವಿಷಯದಲ್ಲಿ ಒಂದು ಮಾಂತ್ರಿಕ ಬಾಧೆ ಆಗಿರ್ಬೋದು ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಅಥವಾ ನಾವು ಯಾವ ರೀತಿಯಾಗಿ ಇರಬೇಕು ಅಥವಾ ನಾವು ಅವರ ಮುಂದೆ ಯಾವ ರೀತಿಯಾಗಿ ನಮಗೆ ಆಗುವಂತಹ ಸಮಸ್ಯೆಗಳನ್ನ ತಪ್ಪಿಸ್ಕೋಬೇಕು ಅನ್ನೋದೇ ಇವತ್ತಿನ ಒಂದು ವಿಷಯ ಆಗಿದೆ. ಹಾಗೆ ನನ್ನ ಪ್ರತಿ ಹಲವಾರು ವಿಡಿಯೋದಲ್ಲೂ ಸಮೇತ ಹೇಳಿದ್ದೀನಿ. ಹಾಗೆ ನನ್ನ ಇನ್ನೊಂದು ಚಾನೆಲ್ ಸಮೇತ ಇದೆ, ಗುರು ಪರಂಪರೆ ಅಂತ. ಆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಅದರ ಹಲವಾರು ವಿಡಿಯೋಗಳು ನಿಮಗೆ ಲಭ್ಯವಿರುತ್ತೆ. ಒಂದು ಹಾಗೆ ಈ ಚಾನೆಲ್ನಲ್ಲೂ ಸಮೇತ ಹಲವಾರು ವಿಷಯಗಳನ್ನ ಕೊಟ್ಟಿದ್ದೀನಿ, ಅದನ್ನು ಸಮೇತ ನೋಡಿ ನೀವು ಉಪಯೋಗವನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, ನಾವು ಯಾವುದೇ ಸಂದರ್ಭದಲ್ಲಿ, ಯಾಕಂದ್ರೆ ಈಗ ನಾವು ಎಷ್ಟೋ ಆಫೀಸಿನಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಅಥವಾ ಹೊರಗಡೆ ಸಮಾಜ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಹಲವಾರು ಜನರ ಮಧ್ಯೆ ನಾವು ಕೆಲಸ ಮಾಡಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ನಮ್ಮ ಒಂದು ಸಕಾರಾತ್ಮಕವಾದಂತಹ ಚಿಂತನೆಗಳು ನಮ್ಮಲ್ಲಿ ಇರ್ತದೆ, ಆದರೆ ಅವರ ಮಧ್ಯದಲ್ಲಿ ನಕಾರಾತ್ಮಕವಾದಂತಹ ಚಿಂತನೆಗಳು ಅಥವಾ ನಕಾರಾತ್ಮಕವಾದಂತಹ ಶಕ್ತಿಗಳು ಇದ್ದಂತಹ ಸಂದರ್ಭದಲ್ಲಿ ನಮಗೆ ಆದಷ್ಟು ಸಮಸ್ಯೆಗಳನ್ನೇ ಆಗುತ್ತೆ ಹೊರತು ಒಳಿತಂತೂ ಆಗೋದೇ ಇಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ನಮ್ಮ ಶುದ್ಧವಾಗಿರುವಂತಹ ಒಂದು ನಮ್ಮ ಹೌರ ಮಂಡಲವನ್ನು ಕಾಪಾಡ್ಕೋಬೇಕು, ಅದರ ಜೊತೆಗೆ ನಮ್ಮ ಶುದ್ಧವಾಗಿರುವಂತಹ ಒಂದು ಶಕ್ತಿ ಅಥವಾ ನಮ್ಮ ಅಭೋಮಂಡಲ ಏನಿದೆ ಅದನ್ನ ನಾವು ಸಂರಕ್ಷಣೆಯನ್ನ ಮಾಡಿಕೊಂಡು ನಮ್ಮ ಜೀವಿತವನ್ನು ನಾವು ಕಳಿಬೇಕು ಅಂತ ನಾನು ಹೇಳ್ತೀನಿ. ಹಾಗೆ ಎಷ್ಟೋ ಸಮಸ್ಯೆಗಳು ಬಂದ ಮೇಲೆ ನಾವು ಸರಿ ಮಾಡಿಕೊಳ್ಳುವ ಬದಲು ನಾವು ಬರೋದಕ್ಕಿಂತ ಮುಂಚೆನೆ ನಾವು ಅದನ್ನ ದೂರ ಇಟ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಹಾಗೆ ಎಷ್ಟೋ ಜನರ ಮಧ್ಯದಲ್ಲಿ ನಾವು ಇರಬೇಕಾದಂತಹ ಸಂದರ್ಭದಲ್ಲಿ ನಮ್ಮ ಮನಸ್ಸು ಶುದ್ಧವಾಗಿರುತ್ತೆ, ನಮ್ಮ ಕೈ ಶುದ್ಧವಾಗಿರುತ್ತೆ, ನಮ್ಮ ಬುದ್ಧಿಗಳು ಸಮೇತ, ಬುದ್ಧಿ ಶಕ್ತಿ ಎಲ್ಲವೂ ಶುದ್ಧವಾಗಿರುತ್ತೆ. ಅದನ್ನ ನಾವು ಕಾಪಾಡ್ಕೊಂಡು ಬಂದಿರ್ತೀವಿ. ಅದೇ ರೀತಿ ಎಷ್ಟೋ ಒಂದೊಂದು ಸಂದರ್ಭದಲ್ಲಿ ನಾವು ಇತರೆ ಜನರ ಮಧ್ಯದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವರು ಅದನ್ನ ಕಿಲಾಡಿತನದಿಂದ ಅವರು ನಮ್ಮನ್ನ ಉಪಯೋಗಿಸ್ಕೋತಾರೆ ಹೊರತು ನಮಗೆ ಯಾವುದೇ ರೀತಿಯ ಲಾಭಗಳು ಆಗಲ್ಲ. ಇದು ಮನುಷ್ಯನ ಒಂದು ಸ್ವಾಭಾವಿಕವಾದಂತಹ ಗುಣ ಅಂತಾನೆ ಹೇಳ್ತೀವಿ. ಯಾಕಂದ್ರೆ ಇಲ್ಲಿ ನಾವು ಇನ್ನೊಬ್ಬರಿಗೆ ಸಮಸ್ಯೆಯನ್ನು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಇನ್ನೊಬ್ಬರಿಗೆ ಅಡ್ಡದಾರಿಯನ್ನು ಅಥವಾ ಇನ್ನೊಬ್ಬರಿಗೆ ಸಮಸ್ಯೆಯನ್ನ ತಂದು ಒಡ್ಡದ ರೀತಿಯಲ್ಲಿ ನಾವು ಹೋಗ್ಬೇಕಾಗುತ್ತೆ. ಯಾವಾಗ ನಾವು ಅತಿಯಾಗಿ ಅವರಿಗೆ ಹತ್ರವಾಗ್ತೀವಿ ಅಥವಾ ಅಂತಹ ಸಂದರ್ಭ ನಾವು ತುಂಬಾ ಒಟ್ಟಾಗಿ ಅಂಟ್ಕೊಂಡು ಕೂತ್ಕೊಳ್ಳುವಂಥದ್ದು ಅಥವಾ ತುಂಬಾ ಹಗ್ ಮಾಡುವಂಥದ್ದು, ತುಂಬಾ ಶೇಕ್ ಹ್ಯಾಂಡ್ ಮಾಡುವಂಥದ್ದು, ಅಥವಾ ನೀವೆಲ್ಲ ನೋಡಿದಿರಿ ತುಂಬಾ ಒಟ್ಟಾಗಿ ಒಂದೇ ತಟ್ಟೆಯಲ್ಲಿ ಹಾಕೊಂಡು ಎಂಜಿಲ್ ತಿನ್ನುವಂಥದ್ದು, ಈ ತರ ಎಲ್ಲ ಆದಂತಹ ಸಂದರ್ಭದಲ್ಲಿ ನೀವು ನೋಡ್ಬೋದು ಅವರ ವೈಬ್ರೇಷನ್ಸು ಇವರಿಗೆ ಬರುತ್ತೆ. ಯಾಕಂದ್ರೆ ಎಲ್ಲರ ಮನೋಚಿಂತನೆಗಳು ಅಥವಾ ಎಲ್ಲರ ಒಂದು ಮಾನಸಿಕ ಸ್ಥಿತಿಯು ಪ್ರೀತಿಪೂರ್ವಕವಾಗಿನೇ ಇರಲ್ಲ. ಎಷ್ಟೋ ಜನ ಮೇಲ್ನೋಟಕ್ಕೆ ಪ್ರೀತಿಪೂರ್ವಕ ಆಗಿರ್ತಾರೆ, ಆದರೆ ಅವರ ಮನಸ್ಸಿನಲ್ಲಿ ಶುದ್ಧವಾಗಿರುವಂತಹ ಒಂದು ಚಿಂತನೆಗಳು ಇರಲ್ಲ. ಯಾಕೆ ಅಂತಂದ್ರೆ ಅವರಲ್ಲಿ ಆ ಶುದ್ಧವಾದ ಚಿಂತನೆ ಇದ್ರೂನು ಅವರ ದೇಹದಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿ ಅಂತ ಏನಿದೆ ಅದು ಇವರಿಗೆ ಶುದ್ಧವಾದ ಚಿಂತನೆಯನ್ನು ಕೊಡಲ್ಲ, ಶುದ್ಧವಾದಂತಹ ಆರೋಗ್ಯವನ್ನು ಸಮೇತ ಕೊಟ್ಟಿರಲ್ಲ. ಅಂತಹ ಸಂದರ್ಭದಲ್ಲಿ ನಮ್ಮ ಅಭೋಮಂಡಲ ಏನಿದೆ ಅದು ಸಮೇತ ಹಾಳಾಗುತ್ತೆ. ಉದಾಹರಣೆಗೆ ಹೇಳೋದಾದ್ರೆ, ನಾವು ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತೀವಿ ಅಂತ ಅನ್ಕೊಳ್ಳಿ. ಇವತ್ತಿನ ದಿನ ಫಂಕ್ಷನ್ ನೀವು ನೋಡ್ಬೋದು, ತುಂಬಾ ಗುಡ್ಡೆ ತುಂಬಾ ಜನ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ನಾವು ಎಷ್ಟು ಒಂದು ಸಕಾರಾತ್ಮಕವಾಗಿ ಯೋಚನೆ ಮಾಡಿಕೊಂಡು ಅಥವಾ ತುಂಬಾ ಖುಷಿಯಿಂದ ಲವಲವಿಕೆಯಿಂದ ಹೋಗ್ತೀವಿ, ಆದ್ರೆ ಅಲ್ಲಿಂದ ಹೋಗಿ ಬಂದ ತಕ್ಷಣ ನಮ್ಮ ಬ್ಯಾಗು ನಮ್ಮ ಬಟ್ಟೆ ಎಲ್ಲ ಒಂದ್ ಕಡೆ ಬಿಸಾಡ್ಬಿಟ್ಟು ಸುಸ್ತಾಯ್ತು ಅಂತ ಕೂತ್ಕೋತೀವಿ. ಇದಕ್ಕೆ ಕಾರಣ ಏನಂದ್ರೆ, ನಾವು ಎಷ್ಟೋ ಬಾರಿ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇರುವಂತವ್ರು ಹಲವಾರು ಜನ ಅಂತಹ ಜಾಗಕ್ಕೆ ಬಂದಿರ್ತಾರೆ. ಒಂದು ಎರಡನೇದಾಗಿ ಅವರ ಆಲೋಚನೆ ನಮ್ಮ ಮೇಲೇನು ಸಮೇತ ಅದು ಇಂಪ್ಯಾಕ್ಟ್ ಆಗುತ್ತೆ. ಇದು 100ಕ್ಕೆ 100 ಸತ್ಯ ಅಂತ ಹೇಳ್ತೀವಿ. ಯಾಕಂದ್ರೆ ಅವರಲ್ಲಿ ಇರುವಂತಹ ನೆಗೆಟಿವ್ ವೈಬ್ರೇಷನ್ಗಿಂತನೂ ಪಾಸಿಟಿವ್ ವೈಬ್ರೇಷನ್ಗಿಂತನೂ ನಮಗೆ ನೆಗೆಟಿವ್ ವೈಬ್ರೇಷನ್ಸೇ ನಮಗೆ ಜಾಸ್ತಿ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಯೋಚನೆಯನ್ನ ಮಾಡಬೇಕಾಗುತ್ತೆ. ನಾವು ಯಾವ ಸಂದರ್ಭದಲ್ಲಿ ಹೋಗ್ಬೇಕು,
ಸಮಯಗಳ ಕಾಲ ಇರ್ಬೇಕು. ಇವತ್ತಿನ ದಿನ ನಾವು ಯಾವುದೇ ಫಂಕ್ಷನ್ಗೆ ಹೋದ್ರು ಮಿನಿಮಮ್ 2 ಅವರ್ಸ್ ಇಂದ 3 ಅವರ್ಸ್ ಅಂತ, ಅದು ತುಂಬಾ ಕ್ಲೋಸ್ ರಿಲೇಟಿವ್ಸ್ ಆಗಿಲ್ಲದಿದ್ರು ಮಿನಿಮಮ್ 3 ಗಂಟೆ 4 ಗಂಟೆಗಳ ಕಾಲದಲ್ಲಿ ನಾವು ಇದ್ಬಿಡ್ತೀವಿ. ಹಾಗಾದ್ರೆ ನೀವು ಯೋಚನೆ ಮಾಡಿ, 4 ಗಂಟೆಗಳ ಕಾಲ ನಾವು ಒಂದು ಫಂಕ್ಷನ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಎಷ್ಟು ನಕಾರಾತ್ಮಕವಾದಂತಹ ಶಕ್ತಿ ಸೇರಿರುತ್ತೆ. ಒಂದು ಎರಡನೇದಾಗಿ, ನೀವು ಒಂದು ಮೊಬೈಲ್ನ ಒಂದು ರೀಚಾರ್ಜ್ ಮಾಡಿರ್ತೀರಿ, ಅದು 30% ಖರ್ಚಾಗಿದೆ. ಹಾಗಾದ್ರೆ ನಾವು ಮತ್ತೆ 30% ರೀಚಾರ್ಜ್ ಮಾಡಿದ್ರೆ ತಾನೆ ಅದು 100% ಆಗೋದು. ಹಾಗೇನೇನೆ ನಾವು ಮತ್ತೆ ಅಲ್ಲಿಂದ ಬಂದಂತಹ ಸಂದರ್ಭದಲ್ಲಿ ನಾವು ಮತ್ತೆ ಸಕಾರಾತ್ಮಕವಾದ ಯೋಚನೆಗಳನ್ನ ಜೊತೆಗೆ ಮಂತ್ರಗಳ ಜಪಗಳನ್ನ ನಾವು ಸಮೇತ ಮಾಡಬೇಕಾಗುತ್ತೆ. ಈಗ ನಾವಲ್ಲಿ ಹೋದು ಅಂತ ಅನ್ಕೊಳ್ಳಿ, ಅದರಲ್ಲಿ ಹೆಂಗಸರಂತೂ ಕೇಳಲೇಬೇಡಿ ನೀವು. ನನಗಂತೂ ತುಂಬಾನೇ ಅನುಭವ ಆಗಿದೆ, ನಿಮ್ಮಂತ ಎಷ್ಟೋ ಜನ ಹೆಣ್ಮಕ್ಳಿಗೂ ಆಗಿರುತ್ತೆ. ಅಲ್ಲಿ ಒಂದು ಕಡೆ ನಾವು ಕೂತಿರ್ತೀವಿ ಅಂತ ಅನ್ಕೊಳ್ಳಿ, 5-6 ಜನ 7-8 ಜನ ಕೂತ್ಬಿಟ್ರೆ ಸಾಕು, ಅವ್ರ ಮನೆ ವಿಚಾರ, ಇವ್ರ ಮನೆ ವಿಚಾರ, ಅವ್ರು ಹೀಗೆ ಇವ್ರು ಹೀಗೆ, ಬರೀ ಇದೇ ತರ ಕಥೆಗಳನ್ನ ಹೇಳಿ ನಮ್ಮ ಶುದ್ಧವಾಗಿರುವಂತಹ ಮನಸ್ಸು ಅಥವಾ ನಮ್ಮ ಸಕಾರಾತ್ಮಕವಾಗಿರುವಂತಹ ಮನಸ್ಸನ್ನ ಎಷ್ಟೋ ಜನ ಪ್ರಚೋದನೆ ಆಗಿ ಮಾಡಿ ಮನೆಗೆ ಬರೋಷ್ಟ್ರೊಳಗಡೆಗೆ, ಇನ್ನೇನ್ ಕಾರಲ್ಲೋ ಸ್ಕೂಟ್ರಲ್ಲೋ ಮನೆಗೆ ಬರೋಷ್ಟ್ರೊಳಗಡೆ ಗಂಡ ಹೆಂಡತಿಯರ ಮಧ್ಯೆ, ಮಕ್ಕಳ ಮಧ್ಯದಲ್ಲಿ ಜಗಳವೇ ನಡೆದೋಗುತ್ತೆ. ಯಾಕೆ ಅಂತಂದ್ರೆ ಇದೆಲ್ಲವೂ ನಕಾರಾತ್ಮಕ ಶಕ್ತಿಗಳ ಒಂದು ವೈಬ್ರೇಷನ್ಸ್ ಸಮೇತ ನಮಗೆ ಅದು ಎಫೆಕ್ಟ್ ಆಗುತ್ತೆ, ಜೊತೆಗೆ ದೃಷ್ಟಿ ದೋಷಗಳು ಸಮೇತ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಯಾಕೆ ಅಂತಂದ್ರೆ ನಮ್ಮ ಒಂದು ದೇಹದ ವೈಬ್ರೇಷನ್ಸೇ ಬೇರೆ ಇರುತ್ತೆ, ಆ ನಕಾರಾತ್ಮಕ ಶಕ್ತಿಯ ದೇಹದ ವೈಬ್ರೇಷನ್ಸೇ ಬೇರೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಅವರ ಶಕ್ತಿಗೂ ನಮ್ಮ ಶಕ್ತಿಗೂ ಮ್ಯಾಚ್ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಶಕ್ತಿ ಊರ್ಧ್ವ ಸ್ಥಿತಿಗೆ ಹೋಗ್ತಾ ಇರ್ತದೆ, ಆದ್ರೆ ಅವರ ಶಕ್ತಿ ಅಧೋಗತಿಗೆ ಹೋಗ್ತಾ ಇರುತ್ತೆ. ಅಂತವರ ಜೊತೆ ನಾವು ತುಂಬಾ ಕ್ಲೋಸ್ ಆದಾಗ, ನಮ್ಮ ಚಿಂತನೆಗಳನ್ನು ಶೇರ್ ಮಾಡ್ಕೊಂಡಾಗ ಬರೀ ನಕಾರಾತ್ಮಕವಾಗಿನೇ ಹೇಳ್ಕೊಡ್ತಾರೆ ಹೊರತು ನಮಗೆ ಯಾವುದು ಸಕಾರಾತ್ಮಕವಾಗಿ ಹೇಳ್ಕೊಡಲ್ಲ. ಹಾಗಾಗಿ ಇಲ್ಲಿ ನಾವು ಯೋಚನೆಯನ್ನ ಮಾಡ್ಬೇಕು, ನಮಗೆ ಸಕಾರಾತ್ಮಕವಾದಂತಹ ಭಾವನೆಗಳು ಬೇಕಾ ಅಥವಾ ಸಕಾರಾತ್ಮಕವಾಗಿರುವಂತಹ ಮನುಷ್ಯರು ಬೇಕಾ, ಅಥವಾ ನನ್ನ ದೇಹವನ್ನು ಕಾಪಾಡ್ಕೊಂಡು ನನ್ನ ಗಂಡ ಮನೆ ಮಕ್ಕಳು ಎಲ್ಲಾನು ನೋಡ್ಕೋಬೇಕು. ಯಾಕಂದ್ರೆ ಸಮಾಜದಲ್ಲಿ ನಾವು ಇರ್ಬೇಕು, ಜೊತೆಗೆ ಸಮಾಜದ ಎಲ್ಲ ಆಗು ಹೋಗುಗಳಿಗೂ ನಾವು ಸ್ಪಂದಿಸ್ಬೇಕು. ಸ್ಪಂದಿಸೋದು ಅಂತ ಹೇಳಿದ ತಕ್ಷಣ ಹೋದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲೇ ಇರಲ್ಲ, ಅಥವಾ ಪೂರ್ತಿ ಅಲ್ಲೇ ಇರೋದಲ್ಲ. ಎಷ್ಟು ಅವಶ್ಯವೋ ನಮ್ಮಿಂದ ಎಷ್ಟು ಸಹಾಯ ಮಾಡಬೇಕೋ, ಆರ್ಥಿಕವಾಗಿ ಸಹಾಯವಾದ್ರೆ ಆರ್ಥಿಕವಾಗಿ, ಭೌತಿಕವಾಗಿ ಸಹಾಯ ಮಾಡಿ, ಭೌತಿಕವಾಗಿನೂ ಮಾಡಿ, ಜೊತೆಗೆ ನಾವು ನಮ್ಮ ಮನೆ, ನಮ್ಮ ಮಕ್ಕಳು, ನಮ್ಮ ದೇಹವನ್ನು ಸಮೇತ ಕಾಪಾಡ್ಕೋಬೇಕು. ನೀವು ಎಷ್ಟೋ ಜನ ನೀವು ನೋಡ್ಬೋದು, ಫಂಕ್ಷನ್ಗೆ ಹೋಗಿ ಬಂದ ತಕ್ಷಣ ಕೆಲವರಿಗೆ ಚಳಿ ಬರುತ್ತೆ, ಜ್ವರ ಬರುತ್ತೆ, ತಿಂದಿರೋ ಊಟ ಜೀರ್ಣ ಆಗಲ್ಲ, ಪೂರ್ತಿ ಲೂಸ್ ಮೋಷನ್ ತರ ಆಗೋದು, ಕಫ ಕಟ್ಕೊಳ್ಳೋದು, ಕೆಮ್ಮು ಬರೋದು, ಇವೆಲ್ಲವೂ ಸಮೇತ ಅಲ್ಲಿ ಬಡಿಸುವವರು ಇರ್ತಾರೆ. ನೀವು ನೋಡ್ಬೋದು, ನಕಾರಾತ್ಮಕ ಶಕ್ತಿ ಇದ್ದವರು ಸಮೇತ ಇದೆಲ್ಲ ಹೇಳ್ತಾ ಹೋದ್ರೆ ತುಂಬ. ಸೊ ಹಾಗಾಗಿ ನಾವು ಮತ್ತೆ ಮತ್ತೆ ಹಾಟ್ಸ್ಪಾಟ್ ಆನ್ ಮಾಡಮ್ಮ, ಲೈವ್ ಅಲ್ಲಿ ಇದ್ದೀನಿ ಮೇಡಮ್ಮ, ಲೈವ್ ಅಲ್ಲಿ ಇದ್ದೀನಿ, ನೀನ್ ಆನ್ ಮಾಡ್ಬಿಟ್ಟು ಬಿಟ್ಬಿಟ್ಟು ಹೋಗು. ಸೊ ಹಾಗಾಗಿ ಅಂತ ಸಂದರ್ಭದಲ್ಲಿ ನಾವು ಸಕಾರಾತ್ಮಕವಾದಂತಹ ಯೋಚನೆಗಳನ್ನೇ ಮಾಡಿಕೊಂಡು, ಜೊತೆಗೆ ನಾವು ಸಕಾರಾತ್ಮಕವಾದಂತಹ ಚಿಂತನೆಗಳನ್ನೇ ನಾವು ಮಾಡಬೇಕಾಗುತ್ತೆ ಪ್ರಿಯ ವೀಕ್ಷಕರೇ. ಹಾಗಾಗಿ ನನ್ನ ಪ್ರತಿ ವಿಡಿಯೋದಲ್ಲೂ ನಾನು ಹೇಳಿರ್ತೀನಿ, ಯಾವ ರೀತಿಯಾಗಿ ನಮ್ಮ ದೇಹವನ್ನ ನಾವು ಶುಚಿಯಾಗಿ ಇಟ್ಕೋಬೇಕು, ಜೊತೆಗೆ ಯಾವ ರೀತಿಯಾಗಿ ನಾವು ನಮ್ಮ ಒಂದು ಸಕಾರಾತ್ಮಕ ಚಿಂತನೆಗಳನ್ನ ನಾವು ಬೆಳೆಸ್ಕೋಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಇದು ಮೊದಲ ಬಾರಿಗೆಲ್ಲ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು, ಹಲವಾರು ಬಾರಿ ಇಂತಹ ವಿಡಿಯೋಗಳನ್ನ ಸಮೇತ ಕೊಟ್ಟಿದ್ದೀನಿ. ಹಾಗಾಗಿ ಎಷ್ಟೋ ದೂರದಲ್ಲಿ ಇರುವಂತಹ ವ್ಯಕ್ತಿಯು ಸಮೇತ ನಮ್ಮ ಹತ್ರ ಬಂದಂತಹ ಸಂದರ್ಭದಲ್ಲಿ ನೋಡಿ, ನಮ್ಮ ಹಿಂದಿನ ಕಾಲದಲ್ಲಿ ನನ್ನ ಅತ್ತೆ ಇದ್ರು, ನಮ್ಮ ಅತ್ತೆ ತುಂಬಾ ಅಂದ್ರೆ ತುಂಬಾ ಮಡಿ ಮಾಡ್ತಾ ಇದ್ರು. ಯಾರೇ ಮನೆಗೆ ಒಳಗಡೆ ಬಂದ್ರು ಅವ್ರನ್ನ ಹಜಾರ ಅಥವಾ ವೆರಾಂಡ ಏನಿದೆ ಅಲ್ಲಿ ಕೂರ್ಸೋರು. ಅವತ್ತಿನ ದಿನ ನನಗೆ 20 ವರ್ಷ ಮದುವೆ ಆದಾಗ ನಮ್ಗೆ ಅದು ಅರ್ಥ ಆಗ್ತಿರ್ಲಿಲ್ಲ, ಏನು ಮಡಿ ಅಂದ್ರೆ ಏನು, ಆ ತರ ಎಲ್ಲ ನಮ್ ಕಾನ್ಸೆಪ್ಟ್ ಆಗಿರುತ್ತೆ. ಆದ್ರೆ ಇವತ್ತಿನ ದಿನ ಈ ಫೀಲ್ಡ್ ಅಲ್ಲಿ ಇರೋದ್ರಿಂದ ಈಗ ನನಗೆ ಅರ್ಥ ಆಗ್ತಾ ಇದೆ, ಯಾಕೆ ಅವರು ಅಷ್ಟು ಮಡಿ ಮಾಡಿಸ್ತಾ ಇದ್ರು. ಹೊರಗಡೆ ಬಂದಂತಹ ವ್ಯಕ್ತಿನ ಕೈಕಾಲು ತೊಳ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇದ್ರು, ಸ್ನಾನ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತಿದ್ರು, ಅಥವಾ ಪ್ರತ್ಯೇಕವಾದಂತಹ ಒಂದು ತಟ್ಟೆಗಳನ್ನ ಕೊಡುವಂಥದ್ದು, ಪ್ರತ್ಯೇಕವಾಗಿ ನೀರನ್ನು. ಯಾಕೆ ಅಂದ್ರೆ ನಾವು ಜಪ ತಪಗಳನ್ನ ಮಾಡಿಕೊಂಡು ನಮ್ಮ ಮನೆಯನ್ನ ನಾವು ಶುಚಿಯಾಗಿ ಇಟ್ಕೊಂಡಿರ್ತೀವಿ, ಕರೆಕ್ಟ್. ಆದ್ರೆ ಹೊರಗಡೆಯಿಂದ ಬಂದಂತವ್ರಿಗೂ ನಾವು ಅದೇ ತಟ್ಟೆಯಲ್ಲಿ ಅದೇ ಇದರಲ್ಲಿ ಕೊಟ್ಟಂತಹ ಸಂದರ್ಭ ಸರಿಯಾಗಿ ಶುದ್ಧ ಮಾಡದೆ ಇರುವಂತಹ ಸಂದರ್ಭದಲ್ಲಿ ನಮಗಾಗುವಂತಹ ಸಮಸ್ಯೆಗಳು ಇವತ್ತಿನ ದಿನದಲ್ಲಿ ನಿಮಗೆ ಎಕ್ಸಾಂಪಲ್, ಕರೋನಾ ಸಮಯದಲ್ಲಿ ನಿಮಗೆ ಇದರೆಲ್ಲದರ ಅನುಭವ ಆಗಿದೆ ಅಂತ. ಈಗ ಎಕ್ಸಾಂಪಲ್ ಕೊಡೋದಾದ್ರೆ, ಈಗ HBsAg HIV ವೈರಸ್ ಅಂತ ನಿಮಗಿರುತ್ತೆ. ಯಾರಾದ್ರೂ ಮೆಡಿಕಲ್ ಫೀಲ್ಡ್ ಅವ್ರನ್ನ ಕೇಳಿ ನೋಡಿ,
ಈ HbSAg ಅನ್ನೋ ವೈರಸ್ಸು ದೇಹದಿಂದ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ 72 ಗಂಟೆಗಳ ಕಾಲ ಅದು ಹೊರಗಡೆ ಇರುತ್ತೆ. ಸೊ ಒಂದು ವೈರಸ್ಸೇ ನಿಮಗೆ ಆ ತರ ಇರ್ಬೇಕಾದಂತಹ ಸಂದರ್ಭದಲ್ಲಿ ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳ ಒಂದು ಎನರ್ಜಿ ತುಂಬಾ ಗಂಟೆಗಳ ಕಾಲ, ತುಂಬಾ ಸಮಯಗಳ ಕಾಲ ನಿಮ್ಮ ದೇಹದಲ್ಲೂ ಉಳಿಯುತ್ತೆ, ಜೊತೆಗೆ ಆ ಜಾಗ ಅಂತ ಏನಿದೆ ಆ ಜಾಗದಲ್ಲೂ ಸಮೇತ ಪಸರಿರುತ್ತೆ. ನಾವು ಇಂಥ ವಿಡಿಯೋಗಳನ್ನ ಕೊಡೋದು ಯಾರೂ ಇಲ್ಲ, ತುಂಬಾ ಅಪರೂಪ ಕೊಡುವಂಥದ್ದು. ನೀವೇ ನೋಡಿರ್ತೀರಿ, ಬೇಕಾದ್ರೆ ಯೋಚನೆ ಮಾಡಿ ಅಂತ ಹೇಳ್ತೀನಿ. ಹಾಗೆ ನಮ್ಮ ನಕಾರಾತ್ಮಕ ಎನರ್ಜಿಯನ್ನ ನಾವು ಅಳಿಸಿ ಸಕಾರಾತ್ಮಕ ಎನರ್ಜಿಯನ್ನ ನಾವು ಆದಷ್ಟು ತಗೋಬೇಕಾಗುತ್ತೆ. ಒಂದು, ಅದು ಯಾವ ರೀತಿ, ನಮ್ಮ ಕಾಸ್ಮಿಕ್ ಅಲ್ಲೇ ನಮಗೆ ಸಕಾರಾತ್ಮಕವಾದಂತಹ ಒಂದು ವೈಬ್ರೇಷನ್ಸ್ ಇರುತ್ತೆ. ಅದೇ ರೀತಿ ನಾವು ಹೇಗೆ ದೇಹದಾರಿಗಳಾಗಿ ಓಡಾಡ್ತಿರ್ತೀವೋ ಅದೇ ತರನೇ ನಕಾರಾತ್ಮಕ ಶಕ್ತಿಗಳು ಸಮೇತ ಇಡೀ ಪ್ರಪಂಚದಾದ್ಯಂತ ಅದು ಪ್ರಕೃತಿಯಲ್ಲಿ ಆ ಜಗನ್ಮಾತೆಯನ್ನೇ ಕೊಟ್ಟಿರುವಂಥದ್ದು ಅವರಿಗೆ. ಹಾಗಾಗಿ ಇಂತಹ ಒಂದು ಸಕಾರಾತ್ಮಕ ಶಕ್ತಿ ಅಥವಾ ನಕಾರಾತ್ಮಕ ಶಕ್ತಿಗಳು ಹೇಗೆ ಇರುತ್ತೋ, ಆದರೆ ನಾವು ಅದೆಲ್ಲವನ್ನು ಸಮದೂಗಿಸ್ಕೊಂಡು ನಾವು ಹೋಗ್ತಾ ಇರ್ಬೇಕಾದ್ರೆ, ಒಂದು ಆಫೀಸ್ ಆಗಿರ್ಬೋದು, ಒಂದು ಮಾಲ್ಗಳಾಗಿರ್ಬೋದು, ಒಂದು ಹಾಸ್ಪಿಟಲ್ ಆಗಿರ್ಬೋದು, ಎಲ್ಲ ಕಡೆಯಲ್ಲೂ ನಮಗೆ ಯಾವುದೇ ಸಮಸ್ಯೆಗಳು ಆಗಲ್ಲ. ಅದರ ಜೊತೆಗೆ ನಾವು ಮುಖ್ಯವಾಗಿರುತ್ತೆ. ಹಾಗೆ ಯಾವ ವಸ್ತುಗಳು ಆಗ್ತಾ ಇದೆ, ಮತ್ತೆ ಆಗ್ತಾ ಇದೆ, ಮತ್ತೆ ಸೊ ಹಾಗಾಗಿ ಮತ್ತೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ವಿಡಿಯೋನ ಮತ್ತೆ ಫಸ್ಟ್ ಹಿಡಿದು ಲಾಸ್ಟಿನವರೆಗೆ ನೋವೆನ್ಸ್ ಆಗ್ತಾ ಇದೆ. ವಿಡಿಯೋನ ಮತ್ತೆ ಫಸ್ಟ್ ಹಿಡಿದು ಲಾಸ್ಟಿನವರೆಗೆ ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ಜನಗಳ ಹೊರಗೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮನೆಯ ಅಥವಾ ಮಜ್ಜಿಡುಕುಗೆ ಆಗಿದ್ದೆ ಸಮೇತ ನಿಮ್ಮ ಮನೆಯ ಅಥವಾ ಮಜ್ಜಿಡುಕುಗೆ ಆಗಿದ್ದೆ ಸಮೇತ ನಿಮಗೆ